ಸದ್ಭಕ್ತಿ ಭಾವ ಬೆಳೆಸಿಕೊಂಡವ ಜಗದಿ ಪೂರ್ಣಜ್ಞ ಕರ್ತು ಶ್ರೀ ಗುರುಸಿದ್ದೇಶ್ವರನನ್ನ ಎನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಹಾಗೂ ಇಲ್ಲಿ ಈ ಒಂದು ಸ್ಥಾನದಲ್ಲಿ ನಿಂತು ನಾನು ಮಾತಾಡಲಿಕ್ಕೆ ಯಾವ ರೀತಿ ತಯಾರಿದ್ದೇನೆ ಅದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ತಂದೆ ತಾಯಿಗೆ ನಮಿಸಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಶಿಕ್ಷಕ ದಿನಾಚರಣೆಯ ಒಂದು ಶುಭಾಶಯಗಳನ್ನ ತಿಳಿಸುತ್ತೇನೆ. ಈ ಒಂದು ಸಂಸ್ಥೆಗೆ ಗೆಸ್ಟ್ ಆಗಿ ಬರಬೇಕು ಅಂತ ಹೇಳಿದಾಗ ಬಹಳ ಖುಷಿ ಅನಿಸ್ತಿ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಮಾತು ಸಾಧನೆ ಆಗಬಾರದು, ಸಾಧನೆ ಮಾತಾಗಬೇಕು. ಅಂತ ಸಾಧನೆ ಮಾತಾಗಿ ಮಾಡಿದವರಲ್ಲಿ ಸಾಧನೆಯನ್ನ ಮಾಡಿದ ಈ ನಮ್ಮ ಆತ್ಮೀಯ ವಿದ್ಯಾರ್ಥಿಗಳಾದ ಶಿವಾನಂದ್ ಜೋಳಿಯವರು ಹಾಗೂ ತ್ರಿವೇಣಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಕವಿಗಳವರಿಗೆ ಹಾಗೂ ಇಲ್ಲಿನ ಒಂದು ವಿದ್ಯಾರ್ಥಿಗಳು ಇಷ್ಟು ತಡ ಆದ್ರೂ ಸಹಿತ ಈಗ ತಾನೇ ಹೂದೋಟದಲ್ಲಿ ಅರಳಿದ ಹೂಗಳಂತೆ ಇನ್ನು ಕೂತಿದ್ದಾರೆ. ಇಲ್ಲಿನ ಒಂದು ಶಿಕ್ಷಕರ ಒಂದು ಯಾವ ರೀತಿ ಅವರಿಗೆ ಪ್ರೋತ್ಸಾಹವನ್ನ ನೀಡಿದ್ದಾರೆ ಅನ್ನೋದು. ಒಬ್ಬ ವಿದ್ಯಾರ್ಥಿ ಇಷ್ಟರ ಮಟ್ಟಿಗೆ ಬೆಳೆದಿದ್ದಾನಂದ್ರೆ ಆ ವಿದ್ಯಾರ್ಥಿ ಇಂಥ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಈ ಒಂದು ಮೊಬೈಲ್ ಫೋನ್ 3G 4G ಇಂಥವೆಲ್ಲ ಕಾಲದಲ್ಲಿ 4 ಡಿಗಳನ್ನ ಅವರು ಮೈಗೂಡಿಸಿಕೊಂಡು ಆ ವಿದ್ಯಾರ್ಥಿ ದೆಸೆಯಿಂದ ಈ ಒಂದು ಉನ್ನತ ಮಟ್ಟ ಏರಿದ್ದಾರೆ ಅಂತ ಹೇಳಿ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಆ ಒಂದು 4 ಡಿಗಳು ಏನಂದ್ರೆ ಡ್ರೀಮ್, ಮೊದಲನೆಯದಾಗಿ ಡ್ರೀಮ್, ಎರಡನೆಯದಾಗಿ ಒಂದು ಡಿಸರ್ವ್, ಡೆಡಿಕೇಶನ್ ಮತ್ತು ಡಿಸಿಪ್ಲಿನ್. ಈ ಎಲ್ಲ ಡಿಗಳನ್ನ 4 ಡಿಗಳನ್ನ ಒಂದು ಮೈಗೂಡಿಸಿಕೊಂಡು ನಾನು ಉನ್ನತ ಒಂದು ಮಟ್ಟಕ್ಕೆ ಬೆಳೆತೀನಿ, ಒಂದು ಒಳ್ಳೆಯ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಆ ವಿದ್ಯಾರ್ಥಿಗಳಿಗೆ ಜ್ಞಾನ ಧಾರೆಯನ್ನ ಎರಿತೀನಿ ಅನ್ನೋ ಹಂಬಲದಿಂದ ಈ ಒಂದು ಸುಂದರವಾದ ಒಂದು ಶೈಕ್ಷಣಿಕ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ